ಅವ್ರು ಎದ್ಕೊಂಡ್ಬಿಟ್ರೆ ಇಲ್ಲ ನಮ್ಮ ಅಕ್ಕ ಶಿ ಡಸಂಟ್ ನೋ ಮಿ ಅಟ್ ಆಲ್. ಅವಳು ತುಂಬಾ BTS ಫ್ಯಾನು. BTS ವಿಡಿಯೋಸ್ ಎಲ್ಲ ನೋಡ್ತಿರ್ತಾಳೆ ಬೇರೆಯವ್ರದ್ದೆಲ್ಲ. No way, I am not a BTS fan. This is such a wrong information. Hello unicorns, welcome back to our YouTube channel. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ಗೆಟ್ ರೆಡಿ ವಿತ್ ಅಸ್, ನಾವು ಇವತ್ತು ನ್ಯೂ ವ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಾವು ಶಾರ್ಟ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವತ್ತು ನಾವು ಹೇಗೆ ರೆಡಿ ಆಗ್ತೀವಿ ಅಂತ ತೋರಿಸೋಣ ಅಂತ. ಆ್ಯಂಡ್ ಮೇಕಪ್ ಮಾಡ್ತೀನಿ ಅವಳಿಗೆ, ನನಗೆ, ಆ್ಯಂಡ್ ನಮ್ಮಕ್ಕ ನಮ್ಮಿಬ್ಬರಿಗೂ ಸೀರೆ ಉಡಿಸ್ತಾಳೆ. ಆ್ಯಂಡ್ ಎಕ್ಸೈಟಿಂಗ್ ಥಿಂಗ್ ಇಸ್ ನಾವು ಇವತ್ತು ಕೂಲ್ ಸ್ಟೈಲಲ್ಲಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ದಿಸ್. ಇದು ನಾನು ಮಿನಿಸೋ ಇಂದ ತಂದಿದ್ದು. ಎಷ್ಟು ಕ್ಯೂಟಾಗಿದೆ. ಇದೇನಕ್ಕಪ್ಪ ಅಂದರೆ ತೋರಿಸ್ತೀನಿ. ಇದು ಹೀಗೆ ಹಾಕೊಳಕ್ಕೆ ಮೇಕಪ್ ಮಾಡ್ಬೇಕಾದ್ರೆ ಕೂದಲು ಅಡ್ಡ ಬರಬಾರ್ದು ಅಂತ. ಆ್ಯಂಡ್ ನಮ್ಮ ಅಕ್ಕ ಕೂಡ ತಂದಿದ್ದೀನಿ. ಅದು ಹೇರ್ ಡಿಸ್ಟರ್ಬ್ ಮಾಡತ್ತಲ್ಲ ಮೇಕಪ್ ಮಾಡುವಾಗ, ಹೀಗೆ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಈಗ ನೀಟಾಗಿ ಫುಲ್ ಹೀಗೆ ಬ್ಯಾಕ್ ಸೈಡ್ ಇದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಮೇಕಪ್ ಮಾಡಿ ಟ್ವಿನಿಂಗ್ ಮಾಡೋಣ ಸ್ವಲ್ಪ. ಒಂದು ಅವಳಿಗೆ, ಒಂದು ನನಗೆ, ಇನ್ನೊಂದು ನಾನು ಹಾಕ್ಕೊತಾ ಇದ್ದೀನಿ. ಏನೇನೋ ಮಾಡ್ತಿದ್ದಾಳ ನಾನು ನೋಡಿ. ಸೊ ಯೂಶಲಿ ಮೇಕಪ್ ಮಾಡ್ಕೊಳಲ್ಲ, ಇವಳಿದಾಳಲ್ಲ ಎಲ್ಲ ಮೇಕಪ್ ಮಾಡ್ಕೊಳ್ಳೋಣ, ಅದು ಮಾಡೋಣ, ಇದು ಮಾಡಿ ರೀಲ್ಸ್ ಮಾಡಬೇಕಲ್ಲ ಸ್ವಲ್ಪ. ವಿತೌಟ್ ಮೇಕಪ್ ಎಲ್ಲ ನೋಡಿ ನೀವು ಮತ್ತೆ ಎದ್ರುಕೊಂಡು ಓಡೋಗ್ಬಿಟ್ಟು. ಮಕ್ಕಳು ಸ್ಕೂಲ್ಗೆ ಹೋದಾಗ ನಮ್ಮಮ್ಮ ಈ ತರ ಕ್ಲಿಪ್ ಎಣ್ಣೆ ಹಚ್ಬಿಟ್ಟು ಫುಲ್ ಮೆಟ್ಕೊಂಬೆಲ್ಲ ತೆಗ್ದ್ಬಿಟ್ಟು ಈ ತರ ಆಚೆ ಈಚೆ ಚೆಕ್ಪಟ್ ಕ್ಲಿಪ್ಸ್ ಅಂತ ಬರ್ತಿತ್ತು, ಗೊತ್ತಿರತ್ತೆ ಹುಡ್ಗಿರ್ಗೆ. ಅದನ್ನ ಈ ತರ ಹಾಕ್ಬಿಟ್ಟು ಕಳ್ಸೋ, ನಂಗೆ ಅದೇ ತರ ಫೀಲ್ ಆಗ್ತಿದೆ ಇವಳು ಇದನ್ನ ಕೊಟ್ಮೇಲೆ. ಸೊ ಇದು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಇಮೋಲಿನ್ ಅಂತ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ನಮ್ಮ ಅಕ್ಕ ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನಂತರ ಹೆಂಗೆ ಅಂದರೆ ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇತ್ತು ಅಂದರೆ ಎಲ್ಲರೂ ಭೂಮಿ ನನಗೂ ಮೇಕಪ್ ಮಾಡು ಅಂತಾರೆ. ಯಾಕಂದರೆ ನಾನಷ್ಟು ಸೀಮ್ಲೆಸ್ ಮೇಕಪ್ ಮಾಡ್ತೀನಿ. ಅಂದರೆ ಚೆನ್ನಾಗಿ ಮಾಡ್ತಾಳೆ. ಅಂದರೆ ನಾನು ಯೂಶಲಿ ನನ್ನ ಅಣ್ಣನ ಮದುವೆಗೆ ನಾನು ಕೆಲವೊಂದು ಫೋಟೋಸ್ ಎಲ್ಲ ಇವಳ ಹತ್ರನೇ ನಾನು ಮಾಡಿಸ್ಕೊಂಡು, ನಂಗೆ ಆ್ಯಕ್ಚುಲಿ ಅವರು ಮೇಕಪ್ ಆರ್ಟಿಸ್ಟ್ ಬಂದಿದ್ರು. ಅದು ನಂಗೆ ಏನೋ ಒಂಥರ ತುಂಬ ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗಲ್ವೋ, ಅಥವಾ ನಂಗೆ ಏನೋ ಒಂಥರ ಫುಲ್ಲು ನಾಟಕದಲ್ಲಿ ಮೇಕಪ್ ಮಾಡಿರ್ತಾರಲ್ಲ ತುಂಬ, ಅದು ಡಿಮ್ ಲೈಟ್ಸ್ಗೆ ಹೈಲೈಟ್ ಆಗಲಿ ಅಂತ ಆ ಥರ ಫುಲ್ಲು ಹೆವಿ ಮೇಕಪ್ ಕಾಣಿಸ್ತಿತ್ತು. ನನಗೆ ನಾನೇ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳಕ್ಕಾಗಲಿಲ್ಲ. ಮತ್ತೆ ಫೇಸ್ ಎಲ್ಲ ವಾಶ್ ಮಾಡಿ ಮತ್ತೆ ನನಗೆ ತುಂಬ ಹೆವಿ ವೈಟ್ ಎಲ್ಲ ಕಾಣಿಸಿರೋ ಒಂಥರ ಅನಿಸುತ್ತೆ. ಬಿಕಾಸ್ ನ್ಯಾಚುರಲಿ ನನ್ನ ಸ್ಕಿನ್ ಟೈಪ್ ತುಂಬ ವೈಟ್ ಇದೆ, ಒಂಥರ ಬಿಳಿ ಜಿರಳೆ ಆಗಿಬಿಟ್ಟಿದ್ದಾಳೆ. ಇಲ್ಲ ಅಷ್ಟೇನಿಲ್ಲ, ಬಟ್ ಏನಂದರೆ ಅದೊಂಥರ ಆಡ್ ಅನ್ಸುತ್ತೆ. ನಾನು ಲೈಟ್ ಕಲರ್ಸ್ ಎಲ್ಲ ಡ್ರೆಸ್ಸಸ್ ಹಾಕ್ಕೊಂಡ್ರೆ ತುಂಬ ಓವರ್ ಮೇಕಪ್ ಆದರೆ ಅದು ಚೆನ್ನಾಗಿ ಅನಿಸಲ್ಲ. ಫೇಸ್ ಸೈಡ್ ತುಂಬ ಹೈಲೈಟ್ ಆಗ್ತಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಓವರ್ ಮೇಕಪ್ ಮಾಡಿದ್ದಾರೆ ಅಂತ. ಸೊ ಐ ಆಮ್ ಅಫಿಷಿಯಲ್ ಮೇಕಪ್ ಆರ್ಟಿಸ್ಟ್ ನಮ್ಮ ಮನೇಲಿ. ಶಿ ಈಸ್ ಗುಡ್ ಅಟ್ ಇಟ್ ಇದ್ದಾರೆ. ಸೊ ನಾನೇ ಕಲ್ತ್ಕೊಂಡಿದ್ದು ಇದನ್ನ, ಬಿಕಾಸ್ ಐ ಲವ್ ಫ್ಯಾಷನ್. ಇದು ಹಾಕ್ತೀನಿ, ನೀನೇ ಬ್ಲೆಂಡ್ ಮಾಡ್ಕೊ. ಇವಳು ಏನಂದರೆ ನಮ್ಮ ಮನೇಲಿ ಯಾವಾಗಲೂ ಕಾರಲ್ಲೆಲ್ಲ ಹೋದರೆ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ಬಿಡ್ತಾಳೆ. ನಾನು ನಮ್ಮಮ್ಮ ಬ್ಯಾಕ್ ಸೀಟಲ್ಲಿ ಕೂತಿರ್ತೀವಿ. ನನ್ನ ಅಪ್ಪಾಜಿಗೆ ಏನು ಮಾಡಿಬಿಡ್ತಾಳೆ ಅಂದರೆ ಫಸ್ಟು ಓಡೋಗ್ಬಿಟ್ಟು ಅವಳ ಫೋನ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾಳೆ ಕಾರ್ ಬ್ಲೂಟೂತಿಗೆ ಕನೆಕ್ಟ್ ಮಾಡಿಬಿಟ್ಟು ಫುಲ್ಲು ಅವಳದು ಇಂಗ್ಲೀಷ್ ಪ್ಲೇಲಿಸ್ಟ್ನ ಪ್ಲೇ ಮಾಡಿಬಿಡ್ತಾಳೆ. ನಮಗೆ ಕೇಳೋಕ್ಕಾಗ. ನನ್ನ ಅಪ್ಪ ಅಂತೂ ಪಾಪ ಕಣ್ಕಣ್ಣೆಲ್ಲ ಬಿಡ್ತಿರ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ಅಮ್ಮ ಅಂತೂ ಏನು ಅರ್ಥ ಆಗದೆ ಅವರು ಫುಲ್ ರೀಲ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಜೋರ್ ವಾಲ್ಯೂಮ್ ಇಟ್ಕೊಂಡು ಅವ್ರದೊಂದು, ನಾನು ಈ ಎರಡೂ ಮಧ್ಯೆ ಕುತ್ಕೊಂಡ್ಲಾರ್ದೆ ಇಳ್ದೋಗ್ಬಿಡ್ಲ, ಏನು ಮಾಡ್ಲಾರ್ದೆ ಏನಾದ್ರು ಮಾಡ್ಕೊಂಡ್ಬಿಡ್ರಿ ಅಂತೇಳಿ ಹೋಗ್ತಾಳೆ. ಯಾವ್ದಾದ್ರು ಪಿಟ್ ಸ್ಟಾಪ್ ಬರ್ಬೇಕು, ಇಲ್ಲ ಟಿಫಿನ್ ಏನಾದ್ರು ತಿನ್ನಕ್ ಕಳಿಸ್ತೀರಾ ಏನಾದ್ರು. ನಮ್ಮಮ್ಮ ಕಾರಲ್ಲಿ ಇತ್ತು ಅಂದ್ರೆ ಅಲ್ಲಿ ಏನಾದ್ರು ಹಣ್ಣುಗಳು ನೋಡಿದ್ರೆ ರೋಡ್ ಸೈಡ್ ಅದ್ ಬೇಕು ಇದ್ ಬೇಕು ಅಂತ ಎಲ್ಲ ಕಡೆ ನಿಲ್ಲಿಸ್ತಾನೆ ಇರ್ತಾರೆ ಅಷ್ಟೇ ನೋಡಿ. ಆವಾಗ ಹೇಳ್ತೀವಿ. ಸೊ ನಂಗೆ ಯೂಶಲಿ ನಿಮಗೆ ಅನಿಸ್ತಿರ್ಬೋದು ಇವ್ರ ಮೇಕಪ್ ಆಗೋದು ನಾವೇನಕ್ಕೆ ನೋಡ್ಬೇಕು ಅಂತ. ಇಟ್ಸ್ ಜಸ್ಟ್ ನಾವಿಬ್ರು ಬೇಜಾನ್ ಜಗಳಾಡ್ತೀವಿ ಗೈಸ್. ಬೇಜಾನ್ ಅಂದ್ರೆ ನಮ್ಮ ಅಕ್ಕ ಇದ್ದಾಳಲ್ಲ, ಅದ್ ನೋಡಕ್ ಬೇಜಾನ್ ಸೈಲೆಂಟ್, ಬೇಜಾನ್ ಇನ್ನೋಸೆಂಟ್. ನೋಡಿ ಹೇಳ್ತಾ ಇದ್ದೀರಿ,
ಜೋರಾಗಿ ಮಾತಾಡೋರ್ನ ನಂಬಿದ್ರು ಈ ಸೈಲೆಂಟ್ ಆಗಿರೋರ್ನ ತುಂಬಾ ಸೈಲೆಂಟ್ ಅಂತ ಮಾತ್ರ ಅನ್ಕೋಬಿಡಿ. ಇವಳಂಗ್ ಮಾಡ್ತಾಳೆ, ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ, ನಾನು ಏನಾದ್ರು ಮಾಡ್ತಿದ್ರೆ ಫಸ್ಟ್ ಬಂದು ಹೊಡೆದೋಗ್ತಾಳೆ. ಫಸ್ಟ್ ಬಂದು ಹೊಡೆದೋದ್ಮೇಲೆ ನಾವು ತಿರುಗಿ ಹೊಡಿಬೇಕು ಚಿಕ್ಕ. ಅದು ನಿಮಗೆ ಗೊತ್ತು, ಸಿಬ್ಲಿಂಗ್ಸ್ ಅಂತಾನೆ ಹಂಗೆ, ಅವ್ರಿಗೆ ಹೊಡೆದ್ರೇನೆ ನಮಗೆ ಮಜಾ ಬರೋದು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನಾನು ಸ್ವಲ್ಪ ಅವಾಗವಾಗ ದೊಡ್ಡವಳು ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಹೊಡೆದು ತೋರಿಸ್ತೀನಿ. ಜೋರಾಗಿ ಹೊಡಿಯಲ್ಲ. ಆಮೇಲೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೊಡಿತೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ನಾನು ಪಟ್ ಅಂತ ಬೀಳುತ್ತೆ ಅವಳ ಕೈಯಲ್ಲಿ, ಚಿಕ್ಕ ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ. ನಂಗೆ ಬೋರ್ ಆಗ್ತಿರುತ್ತೆ, ಮತ್ತೆ ವರ್ಕ್ ಮಾಡ್ತೀನಿ. ಅದೇ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ವಾ ನೀವು, ಅವ್ಳು ಸುಮ್ಮನೆ ಇರ್ತಾಳೆ. ಆಮೇಲೆ ನಾನು ಯಾವ್ದೋ ರೂಮಲ್ಲಿ ನನ್ನ ಪಾಡಿ ನಾನು ಸುಮ್ಮನೆ ಏನೋ ನೋಡ್ಕೊಂಡು ಬಂದ್ ಪಟ್ ಅಂತ ಹೊಡೆದೋಗ್ತಾಳೆ. ಅವಳಿಗೆ ಬೇಜಾರಾಗಿದ್ರೆ ಮಾತ್ರ, ಅವಳಿಗೆ ಬೋರ್ ಆಗ್ತಿರ್ಬೇಕು, ಬಂದ್ಬಿಟ್ಟು ಹೊಡೆದೋಗ್ತಾಳೆ. ಮತ್ತೆ ತಿರುಗಿಸ್ಕೊಡಿ ಬೋರ್ ಆಗ್ತಿರುತ್ತಾ, ಸೆಲ್ಫ್ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಏನ್ ಮಾಡೋದು, ಇವಳಿಗೆ ಹೊಡೆದ್ಬಿಟ್ಟು ಒಳಗ್ಬಿಡೋದು. ಆಮೇಲೆ ಅವಳೇ ಏನಾದ್ರು ಜಗಳ ಸ್ಟಾರ್ಟ್ ಮಾಡ್ತಾಳೆ, ಅವಾಗ ಸ್ವಲ್ಪ ಬೋರ್ ಎಲ್ಲ ಹೋಗ್ಬಿಡುದು. ಬಟ್ ಅವಳು ಹೆಂಗ್ ಗೊತ್ತಾ, ತಿರುಗಿಸಿ ಹೊಡಿಯಕ್ ನಾನು ಹೋದಾಗ ಅಮ್ಮ ಅಂತ ಅಡ್ಗೆ ಮನೆಗೆ ಹೋಗ್ಬಿಡ್ತಾಳೆ. ಆಮೇಲೆ ಅಮ್ಮ ಭೂಮಿ ಸುಮ್ಮನೆ ಇರ್ತೀಯ ಇಲ್ವಾ ಅಂತಾರೆ, ಆಸ್ ಇಫ್ ನಾನ್ ಸ್ಟಾರ್ಟ್ ಮಾಡಿರೋ ತರ. ಸೊ ಇವಾಗ ನಮ್ಮ ಅಕ್ಕಗೆ ರೀಸೆಂಟ್ಲಿ ನಾನು ಬ್ಲಷ್ನ ಯೂಸ್ ಮಾಡೋದು ಹೇಳ್ಕೊಟ್ಟೆ, ಅದು ಇನ್ನೂ ಬರ್ತಾ ಇಲ್ಲ. ಬಟ್ ನನಗೆ ಬ್ಲಷ್ ಅಂದ್ರೆ ತುಂಬಾ, ನಾನ್ ನಿಜವಾಗ್ಲೂ ಎಲ್ಲೂ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಆಫೀಸ್ಗೆ ಹೋದ್ರು ಅಷ್ಟೇ ನಾನು ಮೇಕಪ್ ಮಾಡ್ಕೊಳಲ್ಲ. ಎಲ್ಲೇ ಪಾರ್ಟೀಸ್ಗೆ ಹೋದ್ರು ನಾನೊಂದು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಒಂದ್ ಮೇಲೆ ಟಚ್ ಅಪ್ಗೆ ಕಾಂಪ್ಯಾಕ್ಟ್ ಅಥವಾ ಪೌಡರ್, ನಾರ್ಮಲ್ ಪೌಡರ್ ಇದ್ರೆ ಅದೇ ಹಾಕಿ, ಕಾಂಪ್ಯಾಕ್ಟ್ ಟು ಬಿ ಆನೆಸ್ಟ್ ಇಲ್ಲ, ಖಾಲಿ ಆದಮೇಲೆ ಅಂತೂ ತಗೊಂಡೇ ಇಲ್ಲ. ಯಾಕೆ ನಾನು ಯೂಸೇ ಮಾಡಲ್ಲ, ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಅಂತೆಲ್ಲ. ಒಳ್ಳೆ ಪ್ರಾಡಕ್ಟ್ ತಗೋಬೇಕಂದ್ರೆ ಮಿನಿಮಮ್ 500 ಅದೆಲ್ಲ ಇರುತ್ತಾ. ಮೇಲ್ ಮಾತ್ರ ಮೇಡಮ್. ನಾನೀಗ ಮೊನ್ನೆಯಿಂದ ಹೇಳ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಿಂದ. ಸೊ ಇದೇನು ಗೊತ್ತಾ, ಬ್ಲಷ್ ಹಾಕೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದ್ರೆ, ಬ್ಲಷ್ ಚೀಕ್ ಬೋನ್ಸ್ ಎಲ್ಲ ಬ್ಲಷಿಯಾಗಿ ನ್ಯಾಚುರಲ್ ಲುಕ್ ಅನ್ನೋದಕ್ಕಿಂತ ನೀವು ಫೌಂಡೇಶನ್ ಆಗಲಿ, ನೀವು ಫೌಂಡೇಶನ್ ಸ್ಟಿಕ್ ಏನೇ ಯೂಸ್ ಮಾಡಿದ್ರು ನಿಮ್ಮ ಸ್ಕಿನ್ ಡಿಫ್ರೆಂಟ್ ಕಲರ್ ಕಾಣಿಸ್ತಾ ಇರುತ್ತೆ. ಸೊ ಇಟ್ ಜಸ್ಟ್ ಮೇಕ್ ಯು ಲುಕ್ ನ್ಯಾಚುರಲ್, ಅಂದರೆ ಒಂದು ಸೆಟಲ್ ಲುಕ್ ಕೊಡುತ್ತೆ ಒಂಥರ. ನೋಡಿ ಅದೇನಂದ್ರೆ ಈ ಪೋರ್ಷನ್ ಇರುತ್ತಲ್ಲ, ಅದು ತುಂಬಾ ಶೈನಿ ಆಗುತ್ತೆ. ಅದು ನೀವು ಬರೀ ಅಪ್ವರ್ಡ್ಸ್ ಮಾಡಿ, ನೀವು ಯಾವತ್ತೂ ಆ ಡೌನ್ ಎಲ್ಲ ತಗೋಬರ್ಬೇಡಿ. ನಮ್ಮ ಅಕ್ಕ ನೋಡಿ ಇಲ್ಲಿ ಕರೆಕ್ಟಾಗಿ ಬ್ಲೆಂಡೇ ಮಾಡಿಲ್ಲ. ಈ ತರ ಹಿಂಗೆ ಅಪ್ವರ್ಡ್ಸ್ ತಗೊಂಡು ಎಲ್ಲರಿಗೂ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಹಿಂಗೆ ಕಣ್ ಮೇಲೆ ಅದೇ ಬ್ಲಷ್ನ ನೀವು ಕಣ್ ಮೇಲೆ ಹಾಕೋಬಹುದು, ಅದೊಂಥರ ಐ ಶ್ಯಾಡೋ ಥರ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಲಿಪ್ ಟಿಂಟ್ ಆಲ್ಸೋ. ಸೊ ಇದು ನಂದು ಪ್ರಾಡಕ್ಟ್ ಇದೆಯಲ್ಲ, ಸೊ ಇದು ಡಾಟ್ ಅಂಡ್ ಕೀದು ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಸೊ ನಾನು ಇದನ್ನ ಎಷ್ಟು ಇಷ್ಟಪಡ್ತೀನಿ ಅಂದರೆ, ನನ್ನ ಒಂದು ಪ್ರಾಡಕ್ಟ್ ತಗೊಂಡ್ರೆ ಐ ವಿಲ್ ಬಿ ಡನ್ ವಿತ್ ಲಿಪ್, ಐಸ್ ಆ್ಯಂಡ್ ಚೀಕ್ಸ್. ಸೊ ಐ ನೆವರ್ ಲೈಕ್ ಲಿಪ್ಸ್ಟಿಕ್ಸ್. ನಮ್ಮ ಅಕ್ಕ ಲಿಪ್ಸ್ಟಿಕ್ ತುಂಬ ಇಷ್ಟ, ನನಗೆ ಲಿಪ್ಸ್ಟಿಕ್ಸ್ ಅಂದ್ರೇ ಆಗಲ್ಲ. ಐ ಲವ್ ಲಿಪ್ ಬಾಮ್ಸ್, ನನಗೆ ಟಿಂಟೆಡ್ ಲಿಪ್ ಬಾಮ್ಸ್ ಇಷ್ಟ. ಸೊ ಇಷ್ಟೆಲ್ಲ ಆದಮೇಲೆ ನನಗೆ ಲಿಪ್ಸ್ಟಿಕ್ ಇಷ್ಟ. ಸೊ ಡೋಂಟ್ ಪುಟ್ ಲಿಪ್ಸ್ಟಿಕ್ ನಾವು. ಅಯ್ಯೋ ಹಿಂಗೆ ಏನೇನೋ ಮಾಡ್ತಾ ಇರ್ತಾಳೆ, ಅವಳಿಗೆ ಇಷ್ಟ ಬಂದಿರೋದು. ಇನ್ನೇನು ಫೌಂಡೇಶನ್ ಹಾಕಾಯ್ತು, ಮತ್ತೆ ಇವಳೇನೋ ಚೀಕ್ ಟಿಂಟ್ ಅಂತೆಲ್ಲ ಹಾಕಿದ್ವಿ. ನಮ್ಗೆ ಅದೊಂದೇ ಇರೋದು, ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ನಾನು ಮುಗೀತು. ನಾನು ಯೂಶಲಿ ಏನು ಮಾಡ್ತೀನಿ ಗೊತ್ತಾ, ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟು ಟಾರ್ಚರ್ ಅಂದರೆ ಮನೇಲಿ ನನಗೆ. ನಾನೇನೋ ಹೇಳ್ತಿದ್ದೆ, ನಾನು ಆಫೀಸ್ಗೆ ಅಂದರೆ ನಾನು ಫಸ್ಟ್ ಮಾಯಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಒಂದು ಪೌಡರ್ ಹಾಕೊಂಡ್ಬಿಟ್ಟು ಐಲೈನರ್ ಹಾಕ್ತೀನಿ ಕೆಲವೊಂದು ದಿನ. ಅದಕ್ಕೆ ಅದೊಂದು ಸರಿ ಹಾಕ್ಕೊಳ್ತೀನಿ ಐಲೈನರು, ಇಲ್ಲಾಂದರೆ ಲಿಪ್ ಬಾಮ್. ಇವಳೇ ಒಂದು ಡಾಟ್ ಆ್ಯಂಡ್ ಕೀದೊಂದು, ನಾನು ವಾಟರ್ಮೆಲನ್ ಡಾಟ್ ಆ್ಯಂಡ್ ಕೀದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಮಾಯ್ಸ್ಟ್ ಫೀಲ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಬಟ್ ಲೈಕ್ ಒಬ್ಬರೇ ಯೂಸ್ ಮಾಡ್ತೀವಿ ಅಂದ್ರೂ ಇಟ್ ವಿಲ್ ಕಮ್ ಫಾರ್ 1.5-2 months ಬರುತ್ತೆ. 1.5-2 months ನಾನು ಇದು ತಗೊಂಡು 1 year ಆಯ್ತು ಗೈಸ್, ನಿಜವಾಗ್ಲೂ. ನೀನ್ ರೆಗ್ಯುಲರ್ಲಿ ಯೂಸ್ ಮಾಡ್ತೀಯೋ ಇಲ್ಲ ನಂಗೆ ಗೊತ್ತಿಲ್ಲ. ನಾನು ರೆಗ್ಯುಲರ್ 1 year. ನೀವು ಯಾವ್ದಾದ್ರು ನನ್ನ ಹಳೆ ವಿಡಿಯೋ ನಾನು ಫಸ್ಟ್ ಮೇಕ್ ಓವರ್ ಮಾಡಿದ್ದೆ, ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಆಫೀಸಲ್ಲಿ ವಾಶ್ರೂಮ್ಗೆ ಹೋಗ್ತಿರ್ತೀನಲ್ಲ, ಅಲ್ಲಿ ಹೋದಾಗ ಅಲ್ಲಿ ಮಿರರ್ ಅಲ್ಲಿ ಅಲ್ಲಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿರ್ತೀನಿ ಲಿಪ್ ಬಾಮ್. ಅಲ್ಲಿ ಹೋದಾಗ ಮಿರರ್ ನೋಡಿದಾಗೆಲ್ಲ ಅದು ಹಚ್ಕೋಬೇಕು ಅನ್ಸ್ತಿರುತ್ತೆ. ಮಿರರ್ ಹೋದಾಗೆಲ್ಲ ಒಂದ್ಸರಿ ಹಿಂಗ್ ವಾಶ್ರೂಮ್ ಹೋದಾಗೆಲ್ಲ ಹಿಂಗ್ ಹಚ್ಕೊಂಡು ಹೊಡ್ಬಂದಿರ್ತೀನಿ. ಹಾಕೊಳ್ತೀನಿ, ಅಷ್ಟು ಪರ್ಫೆಕ್ಷನ್ ಆಗಿ ಮೇಕಪ್ ಆರ್ಟಿಸ್ಟ್ ತರ ಹಾಕೊಳಕ್ ಬರಲ್ಲ. ನನಗೆ ಯಾವ ತರ ಬೇಕೋ ಆ ತರ ಬಾಯ್ ಮುಚ್ಚೋಣ ಗೈಸ್. ಆಮೇಲೆ ಹಾಕ್ಬಿಡೋಣ ರೀ.
ಆಮೇಲೆ ಗೈಸ್, ನಿಮಗೆ ಅಕ್ಕ ಅಣ್ಣ ಯಾರೇ ಇದ್ದರೂ ನೀವು ಹೆಂಗವನ್ನಾಗಿದ್ದರೆ, ನಿಮಗೆ ಈ ಸಿಚುವೇಶನ್ ನಂತರ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಐ ನೋ ಎಲ್ಲ ಹೆಂಗವನ್ಸ್ ಈ ಸಿಚುವೇಶನಲ್ಲಿ ಹೋಗಿರ್ತಾರೆ. ಯು ಆರ್ ಅಡಾಪ್ಟೆಡ್ ಕಿಡ್ ಅಂತ. ನಮ್ಮ ಅಕ್ಕ ಅಂತೂ ಚಿಕ್ಕವಳಿದ್ದಾಗ ನಮ್ಮೂರಲ್ಲಿ ಸಂತ ಇದೆ, ನೀನು ಇದೇ ಪ್ಲೇಸಿನ ತಂದಿದ್ದು, ಇಲ್ಲೆಲ್ಲ ಕಾಯ್ದು ಇದು ಹಾಕಿದ್ರು, ಅದ್ರಲ್ಲೇ ಬಿದ್ದಿದ್ದೆ. ಅಲ್ಲ, ಆಕ್ಚುಲಿ ನಾನೇ ಹೇಳಿದ್ ನಮ್ಮ ಅಮ್ಮಂಗೆ, ನನಗೆ ಮನೇಲಿ ಯಾರು ಕಿತ್ತಾಡಕ್ಕಿಲ್ಲ, ಸ್ವಲ್ಪ ನಂಗೆ ಬೋರ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು, ಅಮ್ಮ ಇವಳನ್ನ ತಗೊಂಡೋಗ್ಬಿಡೋಣ, ಈ ಪಾಪು ಸ್ವಲ್ಪ ಚೆನ್ನಾಗೈತೆ, ಅಮಾಯಕ ತರ ಐತೆ ಅಂತ. ನಾವ್ ಅಲ್ಲೇ ಯಾಮಾರ್ಬಿಟ್ವಿ, ಅಮಾಯಕ ತರ ಐತೆ ಅಂತ ಚಿಕ್ಕ ಮಗು ಇದ್ದಾಗ ಎತ್ಕೊಂಡ್ಬಂದ್ಬಿಟ್ವಿ ಮನೆಗೆ. ಆಮೇಲೆ ಈಗ ನೋಡ್ರೆ ಗೊತ್ತಾಗ್ತಿದ್ ಮನೆ. ಸೊ ನೋಡಿ, ನಾನು ಐಲೈನರ್ ಹಚ್ಕೊಂಡು, ಮಸ್ಕಾರ ಹಚ್ಕೊಂಡು, ಕಾಜಲ್ ಹಾಕೊಂಡ್ರೆ ನನಗೆ ಅಟ್ರಾಕ್ಟಿವ್ ಅನ್ಸೋದೆ ಈ ಐಸ್. ಯಾರೇ ಮೇಕಪ್ ಆಗಲಿ, ಇಫ್ ಯು ಡೂ ಐಸ್ ಪಾರ್ಟ್ ಪ್ರಾಪರ್ಲಿ ಅಂದರೆ ಇಟ್ ಎನ್ಹ್ಯಾನ್ಸ್ ದ ಹೋಲ್ ಲುಕ್. ಆ್ಯಂಡ್ ನಮ್ಮ ಅಕ್ಕಗೆ ಕಣ್ತಿಗೆ ಇದೇ ನಂಗೆ ಆಗಲ್ಲ ಅಂದರೆ ಇವಳು ರೆಪ್ಪೆನ ಇಲ್ಲಿಗಿಟ್ರೆ ಹೆಂಗೆ ಮಸ್ಕಾರ ಹಚ್ಚಲಿ. ನಾನೇ ಹಚ್ಕೊಳ್ತೀನಿ. ತಗೋ ಹಚ್ಕೊತೀನಿ. ನಾನು ಒಳಗಡೆ ಹೋಗಿ ಹಚ್ಕೊಂಬರ್ತೀನಿ. ಆ್ಯಂಡ್ ಕಾಜಲ್, ನನಗೆ ಕಾಜಲ್ ಈಸ್ ಮೈ ಫೇವ್ರೆಟ್ ಮೇಕಪ್ ಐಟಮ್ ಅನ್ಕೊಳ್ಳಿ. ನನಗೆ ಏನಿಲ್ಲ ಅಂದರೂ ನಮ್ಮ ಮನೇಲಿ ಅಷ್ಟೇ ಹಚ್ಕೊಂಬಂದು ತೋರಿಸ್ತೀನಿ. ಹಾಂ, ಅಷ್ಟರೊಳಗೆ ನಾನು ಒಂದು ಟ್ರಾನ್ಸಿಷನ್ ಇದೆ, ಅದು ಮಾಡ್ತೀನಿ. ಯಾ, ವಿ ಆರ್ ಡನ್ ವಿತ್ ಮೇಕಪ್ ಆ್ಯಂಡ್ ದಿಸ್ ಇಸ್ ಹೌ ವಿ ಆರ್ ಲುಕಿಂಗ್. ಆ್ಯಂಡ್ ಬಿಂದಿ ಅದೆಲ್ಲ ಇಟ್ಕೊಂಡು ವಿಲ್ ಕಮ್ ವಿತ್ ಅ ಗುಡ್ ಟ್ರಾನ್ಸಿಷನ್. ಕಿವಿದೆಲ್ಲ ಚೇಂಜ್ ಮಾಡಿಕೊಂಡು ಸ್ಯಾರಿ ಎಲ್ಲ ಹಾಕೊಂಡು ಬರ್ತೀವಿ, ಕೂರ್ಗ್ ಸ್ಯಾರಿ. ಸೊ ಇನ್ 3, 2, 1 ಇದು ಹೊಸದು, ಇದು ಕೂರ್ಗ್ ಸ್ಟೈಲ್ ಸ್ಯಾರಿ ಟ್ರೈ ಮಾಡಿದ್ದೀವಿ. ಕೂರ್ಗೋರು ಯಾರು ಈ ಥರ ಅಲ್ಲ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನೊಂದ್ಸರಿ ಇಂಜಿನಿಯರಿಂಗಲ್ಲಿ ಇರುವಾಗ ಎತ್ನಿಕ್ ಡೇ ಕಾಲೇಜಲ್ಲೆಲ್ಲ ಇರುತ್ತಲ್ಲ, ಆಗ ಟ್ರೈ ಮಾಡಿದ್ದೆ. ಅದನ್ನೇ ಬಟ್ ನಂದು ಈಗ ಫ್ರೆಂಡ್ಸ್ ಇದ್ರು ಅಲ್ಲಿ, ಸೊ ಅವರು ದೇ ಹೆಲ್ಪ್. ನಾನು ಅದು ಸ್ವಲ್ಪ ನೆನಪಿತ್ತು, ಸೊ ಅದೇ ಥರ ನಾನು ಇವ್ರಿಗೂ ಡ್ರೇಪ್ ಮಾಡಿ ನಾನು ಸಹ ಡ್ರೇಪ್ ಮಾಡ್ಕೊಂಡಿದ್ದೆ. ಸೊ ವಿ ಟ್ರೈಡ್ ಅವರ್ ಬೆಸ್ಟ್. ಪ್ಲೀಸ್ ಯಾರು ಬೇಜಾರಾಗಬೇಡಿ ಚೆನ್ನಾಗಿ ಬಂದಿಲ್ಲ ಅಂದರೆ. ಆ್ಯಂಡ್ ಇಫ್ ಯು ವಾಂಟ್ ಮೋರ್ ಮೇಕಪ್ ಟ್ಯುಟೋರಿಯಲ್ಸ್ ಏನಾದರೂ ಬೇಕಿದ್ರೆ ನನ್ನ ಮಕ್ಕ ಮೇಲೆ ಪ್ರಯೋಗ ಮಾಡೋಕ್ಕಿರ್ತೀನಿ. ಯಾಕಂದರೆ ಶಿ ವಿಲ್ ಬಿ ಹಿಯರ್ ಓನ್ಲಿ ಫಾರ್ ಸಮ್ ವೀಕ್ಸ್. ಆಗ ನಾನು ಮಾಡಿ ನಿಮಗೆ ಆಫರ್ಸ್ ಲುಕ್ಸ್ ಆ ಥರ ನಾನು ಏನಾದರೂ ಬೇಕಂದ್ರೆ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತೀನಿ. ಆ್ಯಂಡ್ ಇಬ್ಬರು ಲುಕ್ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.